ಇಂದು ನಮ್ಮ ಶಾಲೆಯಲ್ಲಿ ಪ್ರತಿಭಾ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿರೂಪಣೆ ಮಾಡುತ್ತಿರುವರು ಶ್ರಾವ್ಯ KS ಮತ್ತು ಸಹನಾ S, 10ನೇ ತರಗತಿ ವಿದ್ಯಾರ್ಥಿ. ಒಬ್ಬ ರೈತನಿದ್ದನು. ರೈತ ದಿನ ಮರ ಕಡಿಯಲು ಹೋಗುತ್ತಿದ್ದನು. ಒಂದು ದಿನ ನದಿಯ ದಂಡೆಯ ಮೇಲೆ ಮರ ಕಡಿಯಲು ಹೋದಾಗ ಎಲ್ಲೋ ನಮ್ಮಂತ ಶಾಲೆ, ಇದರ ಸವಿ ನೆನಪೇ ನಮ್ಮ ಬಾಳಿನ ನೆನಪೋಲೆ. రాజమండ్రి రాగమంజరి మాయమ్మ పేరు తలవలోళ్ళు నేరు మేస్తిరి. ನಾನಿದ್ರೆ ಸೋಮಾರಿ ವಿದ್ಯಾರಾಯ ಮಾರಿ, ನಿನ್ನಿಂದ ಬದಲಾಗಿದೆ ಜೀವನದ ಗುರಿ. ಕಿಂತು ನಂದನ್ ಮತ್ತೆ ಶಶಿಧರ್. ಮಿನುಗು ನೀನು ಮುಂಜಾನೆ ಬಿಸಿಲು ನೀನು ಸಾಲಗಳು ಹಾಡು ನೀನು. ಕ್ಷಣವೇ ಅವಳೆ ನಂದುಸಿರು ಉಸಿರೇ ಉಸಿರೇ. ನನ್ನಾಸೆ ಮಲ್ಲಿಗೆ ಬರುತ್ತಾಳಮ್ಮ, ನಮ್ಮೂರ ಜ್ಯೋತಿಯು ಅವಳೇ. ಬಡ ಬಡ ಹೋಗಿ ಗಾಡಿ ಪೆಟ್ರೋಲ್ ಹಾಕ, ಆಮ್ಯಾಗ ಕಡೆಗೆ ಒಂದು ಇಂಪಾರ್ಟೆಂಟ್ ಲೆಟರ್ ಬರ್ತೈತೆ.
ಅದನ್ನ ಮರಿಲಂಗ ನನ್ನ ಹತ್ರ ತಂಬರೋಕ ಹಂಗ ದನಿ ಆಗ್ಲಿ ನೀರ್ ಕುಡ್ಸ ಅದ್ನ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಂಪನ್ನು ಎದುರು ನಿಂತರೆ ಎಳೆ ಹುಡುಗನ ಹೃದಯವೀಗ ಸೋಲಲಾರದೆ ಕಣ್ಣು ಹೊಡೆವ ಜಾಳಿ ಶುರು ಆದರೆ ಇವ್ರ ಮಗ ಶುದ್ಧ ಸೋಮಾರಿ ಎಂದು ಆಡ್ಕೊಳಕ್ ಶುರು ಮಾಡ್ತಾರೆ. ಇದನ್ನ ಕೇಳಿದಂತಹ ಶಂಕರಪ್ಪ ಮೇಷೆ ಕೋಪ ಬಂದು, ನೋಡು, ನೀನು ಚೆನ್ನಾಗಿ ಓದುವುದಾದರೆ ಮಾತ್ರ ನಿನಗೆ ಈ ಮನೆಯಲ್ಲಿ ಜಾಗ, ಇಲ್ಲ ಎಂದರೆ ನೀನು ಗಂಟು ಮೂಟೆಯನ್ನು ಕಟ್ಟಿಕೊಂಡು ಎಲ್ಲಾದರೂ ಕೋಪನೆ ಮಾಡಿ ಲಕ್ಕಿ ನಂಬರ್ ಒನ್ ಸನ್ನಲಕ ಸುನ್ನಲಕ ಸನ್ ಆಂ ಪಾಂ ಲಕ್ಕಿ ನಂಬರ್ ಅಲ್ಲಿ ನನ್ನ ಕಾಲನ್ನ ಬಳಿ ಸರಸರನೆ ಆಗೋಯ್ತು. ನನ್ನ ಎದೆ ಹೀಗೆ ಬಡಿತ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಎಡೆಬಿಸಿ ಪಯಣ ಶುರುವಾಗಿದೆ, ಕೋರಿದೆ ಪ್ರೀತಿ ಕಾಣಿಕೆ, ಮತ್ತೆ ಮತ್ತೆ ಮನಸ್ಸು ಹೌದಲ್ಲೇ ಮರಿ ಬಾ ಅಲ್ಲೇ ಇಲ್ಲೇ ಭಾಳ ಹೊಟ್ಟೆ ಸಿದ್ದ ಅಂತ ನಮ್ಮ ಮನೆ ಊಟ ಮಾಡ್ಬರ್ತೀನಿ. ಇಲ್ಲಿ ಬಾ ಇಲ್ಲೇ ನಮ್ಮನೆ ಊಟ ಮಾಡ್ತ ಬಾ ಅಮ್ಮ ಅಮ್ಮ ಏ ಅಮ್ಮ ಅವ ಬಾರವ ಬೆಳಿಗ್ಗಿಂದ ಕೆಲಸ ಮಾಡಿ ನಿಂತಲ್ಲಿ ನಿನ್ನದೆಂಗಲ್ಲಿ ನೆನೆದು ಹೋದೇನೆ, ನನ್ನ ಎಚ್ಚರಗೊಳಿಸಿ ಇನ್ನು ಅಚ್ಚರಿ ಮೂಡಿಸಿ, ನನ್ನ ಕಣ್ತುಂಬುತ್ತಾ ಹಾಗೆ ಬಿಗಿದಪ್ಪುತ್ತಾ ಹೃದಯದ ಜೋಕಾಲಿ